ರೀ ಎಲ್ಲರಿಗೂ ಉತ್ತರ ಕರ್ನಾಟಕ ಶಾಂತಕ ಚಾನಲ್ ನೋಡಕ್ ಬಂದಿರೋ ನಿಮಗೆಲ್ಲರಿಗೂ ಸ್ವಾಗತ ಮಾಡಕತ್ತೇನ್ರಿ. ಏನಪ್ಪಾ ಅಂತಂದ್ರೆ ಇವತ್ತು ಸ್ಟಾರ್ಟಿಂಗ್ ಶಾಂತಕ ಮಾತಾಡಕತ್ತಾಳಂತ ಬೇಜಾರು ಮಾಡ್ಕೋಬೇಡ್ರಿ. ಒಂದು ವಿಷಯ ಹೇಳೋದಿತ್ತು, ಹಿಂಗಾಗಿ ನಾನು ಮಾತಾಡಕತ್ತೇನೆ. ಪ್ಲೀಸ್ ಎಲ್ಲರೂ ವಿಡಿಯೋ ನೋಡ್ತೀರಿ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಡ್ರಿ. ಅದಕ್ಕಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪ್ಲೀಸ್. ನಾನು ಇಂಥವ ಕಾಮಿಡಿ ವಿಡಿಯೋನ ಹಾಕ್ತಿರ್ತೇನೆ ರೀ ನನ್ನ ಚಾನಲ್ ಒಳಗೆ. ಬರೀ ಅತಿ ಸಸಿ ಕಾಮಿಡಿ ವಿಡಿಯೋ, ಒಟ್ಟು ಕಾಮಿಡಿ ವಿಡಿಯೋನ ಹಾಕ್ತಿರ್ತೇನೆ ರೀ. ನಿಮಗೂ ನಿಮ್ಮ ಲೈಫ್ ಒಳಗೆ ಇದ್ದಿದ್ದೆ ಇರ್ತೈತಿ ಚಿಂತೆ ಕಾಳಜಿ ಅದ ಇದು ಅಂತೇಳಿ. ಸುಮ್ಮನೆ ಪಾಪ ಅದನ್ನೆಲ್ಲ ಮರಿಬೇಕಂತೇಳಿ ನೀವು ಮೊಬೈಲ್ ನೋಡಕೊಂಡು ಕೂತಿರ್ತೀರಿ. ನಿಮಗೂ ಅದ್ರ ಸೀರಿಯಲ್ ಒಳಗೂ ಇದ್ರೊಳಗೂ ಕಾರ್ಟೂನ್ ವಿಡಿಯೋದಾಗೂ ಅದನ್ನ ತೋರಿಸಿದ್ರೆ ಚೆಂದ ಅನ್ಸಂಗಿಲ್ಲ ಅಂತೇಳಿ ಒಂದು ಸ್ವಲ್ಪ ನಾನು ಕಾಮಿಡಿ ವಿಡಿಯೋನ ಮಾಡ್ಬೇಕಂತೇಳಿ ಅನ್ಕೊಂಡೇನಿ. ನಾನು ಕಾಮಿಡಿ ವಿಡಿಯೋನ ಹಾಕ್ತಿರ್ತೀನಿ ರೀ ಈ ಚಾನಲ್ ಒಳಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊಳಕತ್ತೀನಿ. ಹಂಗೆ ನನ್ನ ಡೈಲಾಗ್, ನನ್ನ ಆ್ಯಕ್ಟಿಂಗ್ ಅಥವಾ ಗಿರ್ಜಾಕಂದ ಅಥವಾ ಪಾರಕಂದ ಯಾರ್ದ ಇಷ್ಟ ಆದ್ರೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ನನಗೆ ಅದು ಚಲೋ ಇದ್ರೆ ಚಲೋ ಅಂತ ತಿಳಿಸಿ. ಅದ್ರಾಗ ಏನಾರ ಸರಿಪಡಿಸ್ಕೋಬೇಕಂತಿತ್ತಂದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಅದನ್ನು ಬಿಟ್ಟು ನಿಮಗೆ ಏನಾರ ಕತಿ ಬರೆದು ಕಳಿಸೋದಿತ್ತಂದ್ರೆ ನೀವು ಕಮೆಂಟ್ ಬಾಕ್ಸ್ನಾಗ ಕಳಿಸ್ಬೋದು. ಡೈಲಾಗ್ ಹತ್ತು ನಾನು ಓದ್ತೇನೆ ಮತ್ತು ಅದನ್ನ ಕತಿನೂ ಮಾಡ್ತಿರ್ತೇನೆ. ಆಮೇಲೆ ನೋಡಿ ಹಿಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡಕತ್ತೇನೆ. ಮತ್ತು ಇನ್ನೊಂದು ವಿಷಯ ಅಂದ್ರೆ ನಾನು ಹಿಂಗೆ ಅತಿ ಸಸಿ ಕಾಮಿಡಿ ಅಂತೇಳಿ ಹಾಕಿರೋ ಚೆಂದ ಅನ್ಸಂಗಿಲ್ಲ ಅಂತೇಳಿ ಇದಕ್ಕೊಂದು ಹೆಸರು ಇಟ್ಟೇನ ಹಡ್ಬಿಟ್ಟಿ ಸೊಸೆ ಅಂತೇಳಿ. ಬರೀ ಅತಿ ಸಸಿವ ಇರ್ತಾವೆ. ಅದ್ರಾಗ ಇಲ್ಲಿ ಹಳ್ಳಿ ಲೈಫ್ ಹೆಂಗೆ ಇರ್ತೈತಿ, ಏನಿರ್ತೈತಿ, ಕಾರ್ಯಕ್ರಮಗಳು ಹೆಂಗೆ ಆಕ್ಕಾವು, ಅದ್ರ ಬಗ್ಗೆ ಎಲ್ಲ ಎಡಿಟಿಂಗ್ ಮಾಡಿ ನಾನು ಹಾಕ್ತಿರ್ತೇನೆ. ಡೈಲಿ ಒಂದು ವಿಡಿಯೋ ಅಂತೂ ನಾನು ತಪ್ಸಂಗೇ ಇಲ್ಲ. ಮುಂಜಾನೆ 11 ಗಂಟೆಗೆ ನಾನು ವಿಡಿಯೋ ಬಂದೇ ಬರ್ತೈತಿ. ಡೈಲಿ ಹಾಕತ್ತೇನೆ ನಾನು. ನೋಡಿರಿ ಸಪೋರ್ಟ್ ಮಾಡಿರಿ ಅಂತೇಳಿ ಹೇಗೆ ಕೇಳ್ಕೊತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಏನ್ವಾ ಶಾಂತಕ ಕುಂತು ಬಿಟ್ಟಿಲ್ಲ, ಕೆಲಸ ಎಲ್ಲ ಆತನ? ಆತ ಬಾರ ನಿಂಗಿ ಬಾ ಕುಂದ್ರು. ದೌಡ ಮಾಡಿರ್ ಬಿಡ್ವಾ ಅತ್ತಿ ಸಸಿ ಕೂಡಿ. ನಿಂಗಿ ಏನ್ ದೌಡ ಮಾಡ್ತಿ ಬಿಡ, ಅದಾವಿನ ಕೆಲಸ ಮಾಡಕತ್ತಾಳೈತಿ ಒಳಗ. ನಾನು ಆಟ ಹೊರಗೆ ಬಂದು ಕೂತ್ ನೋಡು. ಒಳಗೆ ಕುಂಡಾಕ ಆಗಿಲ್ಲ, ನನಗೆ ಉಸಿರು ಗಡ್ದಂಗೆ ಆಕತಿ. ಎಷ್ಟು ಮಾಡಿದ್ರು ಅಷ್ಟೇ ಬಿಡೇವ. ಮನೆಯಾಗಿನ ಕೆಲಸ ಸಂಚಾನ ಮಾಡಿದ್ರು ಮುಗ್ಯಾಂಗೆ ಇಲ್ಲ. ಅದು ಇನ್ನ ಹೊಲಕ್ಕೆ ಹೋಗಿ ದುಡಿದು ಬಂದ್ರೆ ಬೇಷತ್ತಾವ. ದೌಡ ಕುಂತಿ ಎಲ್ಲ ಶಾಂತಕ ಕೆಲಸ ಮುಗಿಸಿದಿ? ನೀಂದೇನು ಬಿಡುವ, ನಿನ್ನ ಸಸಿ ಮಾಡ್ತಾಳ, ನಮಗೆ ಯಾರು ಮಾಡಕ್ ಬರ್ಬೇಕು? ಮಾಡ್ತಾಳ ನೋಡಿ ಅಲ್ಲ ನೀನು ಹೆಂಗ್ ಮಾಡ್ತಾಳ ಅನ್ನೋದು. ಮತ್ತಿಲ್ಲ ನಾನು ಹಂಗಸಾಕತ್ತೀನಿ. ಏನವಾ ನಿಂಗವ ಕೆಲಸ ಎಲ್ಲ ಮಾಡಿ ಬಂದೆ? ಯವ್ವ ನಂದೇನವ ನಿಮ್ಮಂಗೇನು ಬಟ್ಟೆ ಒಗಿಬೇಕು, ಏನು ಬಾಂಡೆ ತಿಕ್ಕಬೇಕು ಏನು ಇಲ್ವಾ. ಈಗ ಏನು ನನಗೆ ಇದನ್ನು ಬಾಂಡೆನೂ ತೊಳೆಯಂಗಿಲ್ವನ. ಈಗೆಲ್ಲದಕ್ಕೂ ನನ್ನ ಮನೆಯ ಮಷೀನ. ಈಗಂತೂ ನಾನು ಯಾವುದು ಕೆಲಸನೂ ಕೈಯಿಂದ ಮಾಡಂಗೇ ಇಲ್ಲ ನೋಡುವ ಶಾಂತಕ. ಹಂಗಾರ ಪೈಖಾನೆಗೂ ಮಷೀನ್ ಇಟ್ಟು ಬಿಡುವ ಹಂಗಾರ. ಅಯ್ಯವ್ವ ಹಂಗಲ್ಲ ಅಯ್ಯವ್ವ, ದವಳಕಿನ ಬಟ್ಟೆ ಇದನ್ನ ಮಾಡಾಕ ಒಗ್ಯಾಕ ಮತ್ತು ಬಾಂಡೆ ತಿಕ್ಕಾಕ ಮತ್ತು ನೆಲ್ಲ ವರ್ಸಾಕ ಇದಕ್ಕೆಲ್ಲ ಈಗ ಮಷೀನ್ ಬಂದಾವಲ್ಲ. ನಿನಗೆ ಎಲ್ಲಿ ಗೊತ್ತಿರ್ಬೇಕು ಬಿಡು ಹಳ್ಳಿ ಕುಗ್ಗುನಿ. ಶಾಂತಕ ನೀನು ಒಂದು ಮಷೀನ್ ತಗೊಂಡ್ ಬಿಡುವ ಬಟ್ಟೆ ಒಗ್ಯಾಕ. ನನಗೆ ಕೈಯವ ಮಷೀನ ಗಿಶಿನ ಹಡಬಿಟ್ಟಿ ಸೊಸಿ ಇದಾಳಲ್ಲ ಮಾಡಾಕ. ಏನ ಮೊದ್ಲ ಮಾಡಾಕ ನಾ ಯಾಕಂತಾಳ, ಮತ್ತು ಅದನ್ನ ತಂದು ಇಟ್ಟಾಕಿನ ಕುಣಿಸಿ ಮಾಡಿ ಹಾಕಂದೇನು. ನಾ ಏನು ಮಷೀನ್ ಗಿಶಿನ್ ಏನು ತರಂಗಿಲ್ಲ. ಅಷ್ಟಕ್ಕೂ ಮಷೀನಿಂದ ಒಗಿ ಒಟ್ಟು ನಮ್ಮ ಮನೆಯಾಗೆಲ್ಲ ಅರಿವು ಬಿಡ್ಬೇಕು. ಅಟ್ ಮೈ ಬಗ್ಗಿಸಿ ಒಗದ್ರ ಮಾಡಿದ್ರ ಅಟ್ ಮೈ ಬರಂಗಿಲ್ಲ. ಇಲ್ಲಾದ್ರೆ ಕುಂಬಳಕಾಯಿ ಉಬ್ಬಿದಂಗೆ ಉಬ್ಬುದಾಕತಿ. ಅಂದಂಗ ಶಾಂತಕ ಈ ಮಷೀನ್ ಗಿಶಿನ್ನಾಗೆಲ್ಲ ಹಾಕ್ತಾರಲ್ಲ ಈ ಅರಿವುಗಳು, ಇವೇನವ ಸ್ವಚ್ಛ ಹಾಕವೇನ? ಒಟ್ರದು ಒಮ್ಮೆ ಕೂಡಿಕೆರಿಂದ ಹಾಕ್ತಾರ. ಅದು ಬಿಸಿ ನೀರ್ನಾಗ ಅದು ಆ ಕಡೆ ಒಮ್ಮೆ ಗಿರ್ರ ಈ ಕಡೆ ಗಿರ್ರ ಅಂತ ಮಾಡಿಕೆರಿಂದ ಹೊರಗೆ ಹೋಗೋದು ಬಿಡ್ತೈತಿ. ಅವೇನು ಸ್ವಚ್ಛ ಹಾಕಾವ ಬಿಡ್ತಾವ? ನಾವು ನೋಡಿ ಇಲ್ಲ ಹೆಂಗ ಸಾಬನ ಹಚ್ಚಿ ನಿರ್ಮಾದಾಗ ಹಾಕಿ ಕಸ ತಿಕ್ಕಿ ಒಗದ ಎಷ್ಟು ಸ್ವಚ್ಛ ಹಾಕಾವ. ಹೌದಿಲ್ಲ? ಏನೋ ಮಷೀನ್ ಹತ್ತವ ಅದು ಅದ್ರಾಗೇನು ಒಗಿತವ ಇಲ್ವಾ? ನಾವೇನು ಎಂದು ತರಂಗಿಲ್ವಾ, ಎಂದು ನಾವು ನೋಡಂಗ ಇಲ್ವಾ ಆತ ಹಂಗಂತಿಯಲ್ಲ ಗಿರ್ಜಿ. ಅದೇನ ನಿನ್ನಂಗ ಈಗ 4-5 ಬಕೆಟ್ ತೋಡ್ಕೆರಿಂದ ಒಗಿಯೋದಲ್ಲ, ಬರೀ 2 ಬಕೆಟ್ ನೀರ್ನ್ಯಾಗ ನಾ ಒಟ್ಟು ಅರಿವಿ ಎಲ್ಲ ಒಗದು ಕೊಡ್ತೈತೆ. ಅದು ಗೊತ್ತೈತೇನ? ಅದಕ್ಕೆ ಹೆಸರು ಇಡಾಕತ್ತಿ. ನಿಂಗಿ ಈಗ ನಮ್ಮ ಹಳ್ಯಾಗ ನೀರು ಕಡಿಮೆ ಇವ. ಎಲ್ಲ ಮನೆಗೊಂದು ನಳ ಮಾಡ್ಯಾನ ಈ ಸಿದ್ದರಾಮಯ್ಯ. ನೀರೇನು ಕಡಿಮೆ ಇಲ್ಲವ ಈಗ. ಮತ್ತು ನೀರು ಏನೋ ಒಂದು ಇಟ್ಟು ಎಲ್ಲಾರು ಪಾಯಿ ಹೊಡಿಲಿ, ಏನಾರ ಆಗಲಿ, ಕರೆಂಟ್ ಕೊಡ್ಲಿಕ್ಕಂದ್ರೆ, ನೀರು ಬಿಡ್ಲಿಕ್ಕಂದ್ರೆ ಐತೆ ಅಲ್ಲ ನಮಗೆ ಕೆರೆ ಹೋಗಿ ಒಕ್ಕೊಂಬಂದ್ರೆ ಎಂಥ ಸ್ವಚ್ಛ ಅಕ್ಕಾವಂದಿ. ಹೌದಿಲ್ಲ ಗಿರ್ಜಿ? ಅಟ್ 4 ಮಂದಿ ಕೂಡ ಕೂಡಿ ಕೆರೆಯಿಂದ ಅರಿವಿ ಒಗದು ಏನಂತ ಚಾಡಿ ಮಾತಾಡ್ಕೊಂತ ಒಂದು 4 ಅರಿವಿ ಒಕ್ಕೊಂಬಂದ್ರೆ ಎಷ್ಟು ಸ್ವಚ್ಛ ಆಗಿ ಘಮ ನಾರ್ತಿರ್ತಾವ. ಇಲ್ವಾ ಇದೇನು ಮಷೀನ್ ಅಂತ? ಹೌದು ಶಾಂತಕ್ಕ. ಮತ್ತು ಅದು ಮಷೀನ್ ಅಂತಾರಲ್ಲ ಅದ್ರಾಗ ಊಟ ಹೆಂಗೆ ಸ್ವಚ್ಛ ಬೇಕು? ಇದು ಗಂಡು ಮಕ್ಕಳದಾಗ ಕೊಳಪಟ್ಟಿ ಇರ್ತೈತಲ್ಲ ಕಾಲರ್, ಅದು ಮತ್ತು ಕೈಪಟ್ಟಿ ಎಲ್ಲ ನಾವು ತಿಕ್ಕಿ ಆಮೇಲೆ ಮಷೀನ್ಗೆ ಹಾಕಬೇಕು. ಅದಕ್ಕಿಂತ ಇನ್ನೊಂದು ಸ್ವಲ್ಪ ತಿಕ್ಕಿದ್ರೆ ಅಂದ್ರೆ ಮುಗ್ದ ಹೋತಲ್ಲ. ಮತ್ತು ಅದಕ್ಕೆ ಯಾಕೆ ಅಷ್ಟು ಇದನ್ನ ಮಾಡ್ಬೇಕಲ್ಲ? ಹೌದಿಲ್ಲ? ಕೈಲಿಂದ ತಿಕ್ಕಿರೋಣ ಆರಾಮ. ಹೌದಿಲ್ಲ?
ಹೌದು ಗಿರ್ಜಿ, ಅದ್ನೇಲೆ ತಂದಿವ ಡಬಲ್ ಸಾಬ್ರಿ. ಇವ್ರನ್ನ ಉರ್ಸ್ಬೇಕಂದ್ರೆ ಇವ್ರೇನು ಉರ್ಕೊಳಕತ್ತೇ ಇಲ್ಲ ಅಲ್ಲಲ್ಲ, ನನ್ನ ಉರ್ಸಾಕತ್ತಾರಲ್ಲ ಹೊಳ್ಳಿ. ಮಾಡ್ತೀನಿ ತಡಿ. ಅಂದಂಗ ಶಾಂತಕ್ಕ ನಿನಗೆ ಗೊತ್ತೈತೇನೆ, ನಾ ಇದು ಕೊಳ್ಳ ಹಾಕೊಂಡಿನಲ್ಲ ಚೈನ್, ಇದನ್ನ ನಿನ್ನೆ ತಗೊಂಬಂದ್ ನೋಡ್ವಾ. ಎಷ್ಟೈತೈತ್ ಮಾಡಿ ಇದನ್ನ ಚೈನ್, ಕಾಣಕ ಸಾಂದ್ ಕಾಣಕತ್ತೈತಿ ಖರೆ ಇದು 3 ತೊಲಿ ಐತಿ ಶಾಂತಕ್ಕ. ಅಲ್ಲ ನಿಂಗಿ ನೀ ಈ ಚೈನ್ ತರೋ ಮುಂದ ಟ್ರ್ಯಾಕ್ಟರ್ದಾಗ ಡಿಜೆ ಹಚ್ಕೊಂಡ ಮೈಕ್ನಾಗ ಅನೌನ್ಸ್ ಮಾಡ್ಕೊಂಡ ಎಲ್ಲಿ ಹಾಡ್ಕೊಂತ ಕುಣ್ಕೊಂತ ತಗೊಂಬಂದಿಯೇನ? ನಿನಗೆ ಗೊತ್ತೈತೇನೆ ಶಾಂತಕ್ಕ ಅಂತ ಕೇಳಾಕತ್ತಿ ಈಗ ಬಂದು. ಶಾಂತಕ್ಕಂದು ಕಾಮಿಡಿನ ಕಾಮಿಡಿ. ಅದ ನಿನ್ನೆ ತಗೊಂಬನ್ನಲ್ಲ, ಅದಕ್ಕೆ ತೋರ್ಸಾಕ ಟೈಮ ಸಿಗ್ಲಿಲ್ಲ, ಅದಕ್ಕೆ ಈಗ ಬನ್ನಿ ತೋರಿಸಿ ಹೋದ್ರ ಆತಂತೇಳಿ. ನೋಡ ಶಾಂತಕ್ಕ ಹೆಂಗೈತಿ? ಏನ ಹಡ್ಬಿಟ್ಟಿ ನಾವು ನೋಡ್ಲಂತೆ ಹಾಕೊಂಬಂದೇನಿ ಇಲ್ಲಿ ನಮ್ಮ ತೋರ್ಸಾಕ. ಐ ಶಾಂತಕ್ಕ ಏನು ಮನಿ ಎಲ್ಲದಕ್ಕೊಂದು ಉಲ್ಟಾನ ಮಾತಾಡ್ತಿ ಬಿಡುವ. ಅದು ತಗೊಂಬಂದಿದ್ನೆ ನೀನೆ, ಹಂಗೆ ಹಾಕೊಂಡ್ರ ಅದಂತೇಳಿ ಹಾಕೊಂಡಿದ್ನಿ, ಮತ್ತು ಹೊಂಟಿದ್ನಿ, ನೀ ಹೊರಗೆ ಕೂತಿದ್ದಿ, ಅದಕ್ಕೆ ನೋಡುವ ಅಂತೇಳಿ ನೀ ಮತ್ತೆ ತೋರಿಸ್ಲಿಕ್ಕಂದ್ರೆ ತೋರಿಸೇ ಇಲ್ಲ ನೋಡಿ ನಿಂಗೆ ಅಂತೇಳಿ ನೀನು ಅಂತಿ ಅಂತೇಳಿ ತೋರಿಸಿದ್ನಿವ ಹೆಂಗೆ ಹೇಳುವ ಅಂತೇಳಿ. ಆಮೇಲೆ ಶಾಂತಕ್ಕ ಇದು ಕೆಟ್ಟು ಕೊಟ್ಟನೆ ಅಂತೇಳಿ ಕೇಳಲಿಲ್ಲಲೇವ ನೀ? ಕೇಳಿಕ ಏನಾತ, ನೀ ಏನು ಹೇಳಾರ್ದ ಹಂಗ ಹೊಕ್ಕಿ ಏನ? ಹೇಳೇ ಹೊಕ್ಕಿ, ಹೇಳ ಎಟ್ ಕೊಡ್ತಂದಿ ಅಂದಂಗ ಎಟ್ ಕೊಟ್ಟಿ ನಿಂಗೆ? ಬಾಡಿಲ್ಲ, 2 ಲಕ್ಷ ರೂಪಾಯಿ ಕೊಟ್ನಿ. 2 ಲಕ್ಷ ರೂಪಾಯಿ ಕೊಟ್ಟ ತಗೊಂಡು ಇದಕ್ಕಿಂತನೂ ದೊಡ್ಡ ಡಿಸೈನ್ ಇದ್ದು ಭಾಳ ಚಂದ ಇದ್ದು. ಆದ್ರೆ ಏನು ಮಾಡೋದು, ಡಿಸೈನ್ ನನಗೆ ಮನ್ಸಿಗೆ ಬರಲಿಲ್ಲ, ಹಿಂಗಾಗಿ ನಾನು ಇದನ್ನ ತೊಗೊಂಬನ್ನಿ. ಜಾಸ್ತಿ ರೊಕ್ಕ ಹೋದ್ರೆ ಹೋಗಲ್ದ, ಆದರೆ ಇದು ಭಾಳ ಮನ್ಸಿಗೆ ಬಂತಲ್ಲ, ಇದನ್ನ ತೊಗೊಂಬನ್ನಿ ನೋಡು. ಅಂದಂಗ ನಾಳೆಗೆ ನಮ್ಮ ಮನ್ಯಾಗ ಪೂಜೆ ಐತಿ, ಬಾರಿ ಭಾಷೆ ಅಂತಕ್ಕ ಬಾರ ಗಿರ್ಜಿ ನೀನು. ಯಾಕ ನಿಂಗೆ ಈಗೇನು ನಡ್ಬಾರ್ದು ಪೂಜೆ ಮಾಡಕತ್ತೀಯಲ್ಲ, ಏನು ಹರಕಿ ಗಿರ್ಕಿ ಕೊಟ್ಕೊಂಡೇನ? ಇಲ್ಲವಾ ಶಾಂತಕ್ಕ, ಏನು ಹರಕಿ ಕಟ್ಕೋತಿ ನೀ ಇದು ಸರ ತರಕ್ಕೆ ಹೋಗಿದ್ನಿಲ್ಲ, ಇದು ಚೈನ ಬರುವಾಗ ಹಾದಿಯಾಗನ ಇದನ್ನಿತ್ತು, ಒಂದು ಟಿ ವಿ ಅಂಗಡಿ ಇತ್ತು. ಈಗ ಬಂದಾವಲ್ಲ ಯವ ಮೊದಲಿನ ಈಗ ಗಾಡಿ ಗಂಡಸು ಬಂದಾವಲ್ಲ ಅಂಥದ್ದು, ಅದಕ್ಕೆ ಅಂತೇಳಿ ಅದನ್ನೊಂದು ಟಿ ವಿ ಒಂದು ತೊಗೊಂಬನ್ನಿ. ಮತ್ತು ಅದಕ್ಕೆ ಪೂಜೆ ಗೀಜಿ ಮಾಡ್ಬೇಕಲ್ಲ, ಹಂಗಾರೆ ಹೆಂಗೆ ಒಂದು 4 ಮಂದಿನ ಕರೆದ ತೋರಿಸಿ ಪೂಜೆ ಮಾಡಿದ್ರೆ ಅಟ್ಟ ಸಮಾಧಾನ ಆಕತಿ. ಹಿಂಗಾಗಿ ನಾಳೆಗೆ ಪೂಜೆ ಇಟ್ಟೇನು, ಬರ್ರಿವಾ ನಾಳೆಗೆ ಬರ್ರಿ. ಅಂದಂಗ ಶಾಂತಕ್ಕ ಎಲ್ಲ ಆತ, ಇನ್ನೊಂದು ಫ್ರಿಜ್ ತೊಗೋಬೇಕನ್ನಾಕತ್ತೇನೆ. ಈಗೇನು ಬೇಡ, ಹೊಸ ವರ್ಷ ಬರ್ತೈತಲ್ಲ, ಹೊಸ ವರ್ಷಕ್ಕೆ ತೊಗೊಂಡ್ರೆ ಅಟ ಚಂದ ಕಾಣ್ತೈತಿ. ಹೊಸ ವರ್ಷಕ್ಕೆ ತೊಗೊಂಡು ಅಂತ ಹೇಳಕ್ಕೆ ಚಂದ ಕಾಣಿಸ್ತೈತಲ್ಲ, ಅದಕ್ಕೆ ಅವಾಗ ತೊಗೋತೇನೆ. ಗೊತ್ತೈತೇನೆ ಶಾಂತಕ್ಕ, ಅದ್ರಾಗ ನಾವು ಮಾಡ್ತೀವಲ್ಲ ಸಾಂಬಾರ ಮತ್ತು ಇದನ್ನ ಅನ್ನ ಮತ್ತು ಏನಾರ ಉಳಿದ್ರ ಮಾಡಿದ್ರೆ ಕಾಯಿಪಲ್ಯ ಅಂತಾವ ಇಂಥವ, ಅದೆಲ್ಲ ಅದ್ರಾಗ ಇಟ್ರೆ 3-4 ದಿನ ಆದರೂ ಕೆಡಂಗಿಲ್ಲ ಅಂತ ಶಾಂತಕ್ಕ. ಏಹೇ ನೀ ಬಾರಿ ಶ್ರೀಮಂತವ, ಮತ್ತು ನೀ ಅದಕ್ಕೆ 3 ದಿನ ಇಟ್ಟು ತಿಂತಿ ಫ್ರಿಜ್ ಒಳಗೆ. ನಾ ಇಲ್ವಾ, ನಮ್ಮ ಮನ್ಯಾಗ ರಾತ್ರಿ ಉಳಿದಿದ್ದನ ಮುಂಜಾನೆ ತಿನ್ನಕ್ಕೆ ನಾ ಯಾಕಂತಾವು ಇಲ್ವಾ, ನಮಗೇನು ಸೇರಂಗಿಲ್ವಾ? ಹೌದು ಶಾಂತಕ್ಕ, ನನಗೂ ಆಗಂಗಿಲ್ಲವ. ನಮಗೂ ಎಟ್ ಬೇಕಂತ ಅಷ್ಟ ನಾವು ಮುಂಜಾನೆ ಮಧ್ಯಾಹ್ನಕ್ಕೆ ರಾತ್ರಿಗೆ ಹಿಂಗ ನಾವು 2-3 ದಿನ ಫ್ರಿಜ್ ಅಲ್ಲಿ ಇಟ್ಟು ತಿನ್ನಕ್ಕೆ ನಮಗಂತೂ ಆಗಂಗಿಲ್ವಾ? ಹೌದವಾ ಶಾಂತಕ್ಕ, ನಮ್ಮ ಮನ್ಯಾಗ ಮೊದಲನೇ ಮಾತಂದ್ರೆ ಅಷ್ಟು ಉಳಿ ಒಟ್ಟು ನಾ ಮಾಡಂಗೇ ಇಲ್ಲ. ಮಧ್ಯಾಹ್ನಕ್ಕೆ ಮುಂಜಾನೆ ಹಿಂಗ ಮಾಡಿರ್ತೇನೆ, ಬಿಸಿದ ಮಾಡಿ ಆಗಿನಾಗ ತಿಂದಿರ್ತೀವ. ಏನ ಆಟ ಮೀರಿ ಉಳಿದ್ರು ಮಾಡಿದ್ರು ಏನ್ ಒಂದು ಬಡ್ಲಾಟ್ ಉಳಿದಿರ್ತೈತಿ, ಇಲ್ಲಾರ ಒಂದು ಹೆಚ್ಚಕಮ್ಮ ಉಳಿತಂತ ತಿಳಿದ್ರು ಏನ ಅದ ಇದ ನಾಯಿ ಬೆಕ್ಕ ಬಂದಿರ್ತಾವಲ್ಲ ಅದಕ್ಕೆ ಹಾಕಿರ್ತೇನೆ. ಅದು ಬಿಟ್ಟು ಯಾವರ ಭಿಕ್ಷುಕರು ಬಂದ್ರಂದ್ರೆ ಅವ್ರಿಗೆ ಕೊಟ್ಬಿಟ್ಟಿರ್ತೇನೆ. ಇಟ್ಟು ಎಲ್ಲ ನಾವು 2-3 ದಿನ ಇಟ್ಟು ತಿನ್ನುವಟ ಶನತನ ಏನ್ ಮಾಡಂಗಿಲ್ಲ, ಅಟ್ಟೇನ್ ಭಿಕಾರಿನೂ ನಾವಲ್ಲ. ಆಯ್ತು ಬರುವ ಶಾಂತಕ್ಕ, ಕೆಲಸ ಮಾಡ್ಕೊರಿ, ನಿಮ್ಮ ಕೆಲಸ ಭಾಳ ಅದಾವು, ನನ್ನ ಹತ್ರ ಕೆಲಸ ಆಗ್ಯಾವು. ಏನೋ ಪೂಜೆಗೆ ಹೇಳ್ಬೇಕಂತೇಳಿ ಬಂದಿದ್ನಿ. ಬರಿವ ಹಂಗಾರ ನಾಳೆ ತಪ್ಪದ ಮಿಸ್ ಮಾಡ್ಲಾರ್ದ ನಮ್ಮ ಮನೆ ಪೂಜೆಗೆ ಬರಿವ. ಗಿರ್ಜಿ ನೀನು ಬಾರವ. ಬರ್ತೇನವ ನಿಂಗಿ, ಬರ್ತೇನೆ. ನೀ ಇಷ್ಟೊಂದು ಪ್ರೀತಿಲೇ ನನ್ನ ಮನೆ ಮಠ ಬಂದ ಇಟ್ಟು ಪ್ರೀತಿಲೇ ಕರಿಯಾಕತ್ತಿ ಅಂದ್ರೆ ನಾವು ಬರ್ಲಿಕ್ಕಂದ್ರೆ ನಿನ್ನ ಮನ್ಸಿಗೆ ಬೇಜಾರಾಗಂಗಿಲ್ಲೇನ? ಬರ್ತೀವ ನಿಂಗಿ, ಬರ್ತೀವಿ ತಗೋ. ನೋಡ ಶಾಂತಕ್ಕ, ಈಗ ನಿಂಗಿ ಹೆಂಗ್ ಹೇಳಾಕತ್ತಿದ್ಲ ನೋಡಕ್ಕಿಂದ. ಫ್ರಿಜ್ ಅಂತ, ಟಿವಿ ಅಂತ, ಬಂಗಾರ ಸರ ಅಂತ, ಮಷಿನ್ ಅಂತ ಮನ್ಯಾಗ ಹೆಂಗ್ ಹೇಳ್ತಾಳ ನೋಡ ಶಾಂತಕ್ಕ. ಅಯ್ಯ ಗಿರ್ಜಿ, ಇದಕ್ಕೆಲ್ಲ 2 ಸಾಲ ಮಾಡ್ಕೊಂಡು ಬಡ್ಡಿ ತುಂಬಾಕತ್ತಾಳ ಯಾರಿಗ ಗೊತ್ತು? ಹೌದಿಲ್ಲ, ನಮಗಟ್ಟ ನಮ್ಮ ಮುಂದಟ ಆಡಂಬರ ಹೇಳ್ಕೊಳಕ್ ಬಂದಾಳ.
ಪೂಜೆ ಬೇರೆ ಕರ್ದಾಳಲ್ಲೇ ಅವ್ವ. ಆಕಿ ಅಲ್ಲಿ ಹೋದ್ರ ಆಕಿಂದ ಆಡಂಬರ ಕೇಳೋದನ ಹೆಚ್ಚಾಕತಿ, ಸೊಕ್ಕಿನ ಮಾತು ಕೇಳೋದನ ಹೆಚ್ಚಾಕತಿ. ನನಗೆ ಗನ ಸಿಟ್ಟು ಬರ್ತೈತಿ, ಮತ್ತೆ ಅತ್ತಾಗ ಜಗಳ ಹಾಕತ್ತೆ ಅಲ್ಲಿಗೆ. ಬ್ಯಾಡವಾ, ನನಗೇನು ಮನ್ಸಿಲ್ಲ ಪೂಜೆ ಗೀಜೆ ಹೋಗಾಕ. ನೀ ಬೇಕಾದ್ರೆ ಹೋಗ್ತಿರ, ಹೋಗಿ ಬರವಾ ಶಾಂತಕ್ಕ. ಅಲ್ಲೇನು ಹೋಗುದವಾ ಗಿರ್ಜಿ, ನಾನು ಹೋಗಂಗಿಲ್ವಾ. ಅಯ್ಯ ಮತ್ತ ಬಂದಲ್ಲ ನಿಂಗೆ, ಯಾಕವಾ ಏನ್ ಮರ್ತ ಹೋಗಿದ್ದಿ? ಅಯ್ಯ ನಾ ಏನು ಮರ್ತು ಹೋಗ್ಲಿ, ನಿಮ್ಮ ಖಾಸ್ ಗೆಳತಿದಾಳಲ್ಲ ನಿಮ್ಮ ಫ್ರೆಂಡ್ ಪಾರಕ್ಕ, ಆಕಿ ಬಂದಿಲ್ಲಲ್ಲ ಇವತ್ತು ಯಾಕೋ. ಆಕಿಗೂ ಒಟ್ಟು ಹೇಳಿ ಹೋಗಿ, ಆಕಿನೂ ಒಟ್ಟು ಕರ್ಕೊಂಬರವ ನಿಮ್ಮ ಜೋಡಿ ಅಂತ ಹೇಳಾಕ ಹೊಳ್ಳಿ ಬನ್ನಿ. ನೀ ಅದ್ರ ಕಾಳಜಿ ಮಾಡಬೇಡವಾ ನಿಂಗವ್ವ. ಆಕಿ ನನ್ನ ಫ್ರೆಂಡ್ ಅದಾಳ ಪಾರಕ್ಕ. ನಾವು ಎಲ್ಲಿ ಹೋದ್ರೂ ಎಲ್ಲಿ ಬಂದ್ರೂ 3 ಜನ ಕೂಡೇ ಹೋಗ್ತೀವಿ, 3 ಜನ ಕೂಡೇ ಬರ್ತೀವಿ. ನೀ ಹೇಳಿಲ್ಲ ಅಂತ ಮಾತ್ರ ಆಕಿನ ಬಿಟ್ಟು ಬರ್ತೀವಿ ಅಂತ ಮಾಡಿ ಏನ? ಆಕಿನೂ ಕರ್ಕೊಂಡ ಬರ್ತೀವಳ. ನೀ ಏನು ಕಾಳಜಿ ಮಾಡಾಕ ಹೋಗ್ಬೇಡ, ಬರ್ತೀವಿ ತಗೋ.